ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಮಸ್ತ್ ಆಗಿದೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಈ ಅಮ್ಮಂಗೆ ಫಸ್ಟ್ ರೆಸ್ಪೆಕ್ಟ್ ಬೇಕು ಅಂದ್ರೆ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಫಸ್ಟ್ ಕಲಿಬೇಕು. ಎಷ್ಟು ಮುಖ್ಯನೋ ನಡವಳಿಕೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸರ್. ಎಸ್, ನೋಡಿದ್ರಲ್ಲ, ಪ್ರೋಮೋ ಅಂತೂ ಬಹಳ ಅದ್ಭುತವಾಗಿದೆ. ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಸ್ಪರ್ಧಿಗಳ ಆಟದ ದಿಕ್ಕನ್ನೇ ಒಡೆದ ಮಡಿಕೆನೇ ಸೂಚಿಸುತ್ತಾ ಅಂತಂದ್ಬಿಟ್ಟು 100% ಇಲ್ಲಿ ಒಡೆದ ಮಡಿಕೆಗಳು ಯಾರ್ಯಾರು ಒಡೆದಾಕಿದಾರೋ ಅವ್ರದ್ದೊಂದು ಆಟ ಏನಿದೆ ಇದರಲ್ಲಿ ಗೊತ್ತಾಗ್ತದೆ, ಯಾರು ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಯಾಕಂದ್ರೆ ಅವ್ರ ಮನಸ್ಸಿಗೆ ಈಗ ನೋವಾಗಿದೆ. ನಿನ್ನೆ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ರೀತಿ ಇಲ್ಲಿ ಜಾನ್ವಿ ಅವರು ಮತ್ತು ಇಲ್ಲಿ ರಿಷಾ ಅವರು ಜಗಳ ಆಡ್ಕೊಂಡ್ರು ಅಂತಂದ್ಬಿಟ್ಟು ಗೊತ್ತಿದೆ. ಇದು ಎಕ್ಸ್ಪೆಕ್ಟೆಡ್ ಆಗೇ ಇದೆ. ಏನಕ್ಕೆ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ಇವಾಗ ಏನೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಅವರು ಒಳಗಡೆಯಲ್ಲಿ ಬೆಂಕಿ ಕುದೀತಿತ್ತು, ಯಾವಾಗ ಇದನ್ನ ಹೊರಗಡೆ ಹಾಕ್ಲಿ ಅಂತ ಅಂದ್ಬಿಟ್ಟು. ಇವಾಗ ಅದ್ರ ತಕ್ಕಂತೆ ಈಗ ಟಾಸ್ಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ, ನೀವೇನಾದ್ರೂ ಇಲ್ಲಿ ಹೇಳಬೇಕು ಅಂತ ಇದ್ರೆ ತಲೆ ಮೇಲೆ ಹೊಡೆದಂಗೆ ವಿಷಯನ ಹೇಳ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು. ಯಾರಿಗೆ ಏನು ವಿಷಯನ ಇಲ್ಲಿ ಹೇಳಬೇಕು ಅಂತಂದ್ಬಿಟ್ಟು ಅವ್ರಿಗೆ ಇಲ್ಲಿ ತಲೆ ಮೇಲೆ ಹೊಡೆದಂಗೆ ಹೇಳಬೇಕು ಅಂತ ಹೇಳ್ತಾರಲ್ಲ, ಇದನ್ನ ತಲೆ ಮೇಲೆ ಹೊಡೆದಂಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳಿದ್ದಾರೆ. ಆದರೆ ಮಿಕ್ಕಿನ ಸ್ಪರ್ಧಿಗಳು ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಮೋದಲ್ಲಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಸ್ಪರ್ಧಿಗಳು ಕೂಡ ಇಲ್ಲಿ ಅವ್ರವ್ರು ಇಲ್ಲಿ ಚೆನ್ನಾಗಿ ಬೆಂಕಿ ಹಚ್ಚಿದ್ರು. ಯಾಕಂತಂದರೆ ಕಾವ್ಯ ಅವ್ರಿಗೆ ಇಲ್ಲಿ ಅಶ್ವಿನಿ ಗೌಡ ಅವರಂತೂ ನೀನು ಗಿಲ್ಲಿ ಬಕೆಟು ಹಾಗೆ ಹೀಗೆ ಅಂತ ಹೇಳಿದ್ರು. ಇಲ್ಲಿ ಎಕ್ಸ್ಪೆಕ್ಟೆಡ್ ಇಲ್ಲಿ ಕಾವ್ಯ ಅವ್ರು ಬಂದುಬಿಟ್ಟು ಅಶ್ವಿನಿ ಗೌಡರದ್ದು ತಲೆ ಹೊಡಿತಾರೆ, ಆ ಒಂದು ವಿಷಯ ಹೇಳ್ತಾರೆ ಅಂತ ಅಂದ್ಬಿಟ್ಟು ಅದೇ ರೀತಿ ಇಲ್ಲಿ ಆಗಿದೆ. ಫಸ್ಟ್ ಇಲ್ಲಿ ಕಾಕ್ರೋಚ್ ಅವ್ರು ಬಂದು ಧ್ರುವಂತ್ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ. ಅವ್ರ ತಲೆ ಮೇಲೆ ಹೊಡೆದಂಗೆ ವಿಷಯನ ಹೇಳ್ತಾರೆ. ಆಲ್ಮೋಸ್ಟ್ ಅವರು ನಾಟಕ ಆಡ್ತಾ ಇದ್ದಾರೆ. ಮತ್ತು ಇಲ್ಲಿ ಬೆಳಿಗ್ಗೆ ಪ್ರೋಮೋ ಬಿಟ್ಟಿದ್ರಲ್ಲ, ಅದೊಂದು ಸಂಬಂಧಪಟ್ಟಂಗೆ ಇಲ್ಲಿ ಗೊತ್ತಾಗುತ್ತೆ. ಆದರೆ ಕಾಕ್ರೋಚ್ ಸುದಿ ಅವರು ಇಲ್ಲಿ ಬಕೆಟ್ ಹಿಡಿತಿರೋದೇ ಕಾಕ್ರೋಚ್ ಸುದಿ ಅವರು. ಆದರೆ ಇಲ್ಲಿ ಮಲ್ಲಮ್ಮ ಅವ್ರಿಗೆ ಬಕೆಟ್ ಹಿಡಿತಿರೋದು ಧ್ರುವಂತ್ ಅವರು ನಾಟಕ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಇದು ಎಷ್ಟು ಮಟ್ಟಕ್ಕೆ ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ಅವರೇ ಆ ಕೆಲಸನ ಮಾಡ್ತಾ ಇದ್ದಾರೆ. ಇನ್ನೊಬ್ರಿಗೆ ನಾವೇನೋ ಹೇಳಬೇಕಂತಂದ್ರೆ ಇಲ್ಲಿ ಫಸ್ಟ್ ನಾವೊಂದು ಆ ಒಂದು ಕೆಟ್ಟ ಕೆಲಸನ ಮಾಡ್ತಿರ್ಬಾರ್ದು. ಇನ್ನೊಬ್ರಿಗೋಗಿ ಬಕೆಟ್ ಹಿಡಿಯೋದು. ಅವ್ರು ಹೇಳಿದ್ರು ಬಿಗ್ ಬಾಸ್ ಇಲ್ಲಿ ಬಕೆಟ್ ಕೊಟ್ಟಿರೋದು ಸ್ನಾನ ಮಾಡಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದ್ರೆ ಅವರೇ ಇಲ್ಲಿ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ಧ್ರುವಂತ್ ಅವ್ರಿಗೆ ಅದೇ ವರ್ಣ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ನೋಡೋಣ, ಇಲ್ಲಿ ಧ್ರುವಂತ್ ಅವ್ರು ಕೂಡ 100% ಕಾಕ್ರೋಚ್ ಸುದ್ದಿ ಅವ್ರ ಹೆಸರು ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಇವತ್ತಿನ ಎಪಿಸೋಡಲ್ಲಿ 100% ಗೊತ್ತಾಗೇ ಆಗುತ್ತೆ. ಆದ್ರೆ ಇಲ್ಲಿ ಕಾಕ್ರೋಚ್ ಸುದ್ದಿ ಅವರು ಧ್ರುವಂತ್ ಅವ್ರದ್ದು ಹೆಸರು ತಗೊಂಡು ಅವ್ರಿಗೆ ಇಲ್ಲಿ ವಿಷಯನ ಮುಟ್ಟಿಸಿದ್ದಾರೆ. ಏನೊಂದು ಅವ್ರು ಹೇಳಬೇಕಿತ್ತು ಡೈರೆಕ್ಟ್ ಆದ ವಿಷಯ ಹೇಳಿದ್ದಾರೆ. ಮತ್ತೆ ಇಲ್ಲಿ ಸ್ಪಂದನ ಅವರು ರಿಷಾ ಗೌಡ ಅವ್ರ ತಲೆನ ಹೊಡೆದಿದ್ದಾರೆ. ಆಲ್ಮೋಸ್ಟ್ ಇದು ಎಕ್ಸ್ಪೆಕ್ಟೆಡ್. ಏನಕ್ಕೆ ಅಂತಂದ್ರೆ ರಿಷಾ ಅವರು ಫಸ್ಟಿಗೆ ಇಲ್ಲಿ ಬಂದಾಗ ಸ್ಪಂದನ ಸಮ್ಮಣ್ಣ ಅವರು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ ಅಂತಂದ್ಬಿಟ್ಟು ಹೇಳಿದ್ರು. ಇವಾಗ ನೋಡಿದ್ರೆ ಅವರೇ ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ. ಅವರು ಕೂಡ ಮುಖವಾಡ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಿನ್ನೆ ಎಪಿಸೋಡಲ್ಲಿ ಇಲ್ಲಿ ಸ್ಪಂದನ ಅವರು ಹೇಳಿದ್ರು. ಇಲ್ಲಿ ಎಕ್ಸ್ಪೆಕ್ಟೆಡ್ ಇಲ್ಲಿ ಸ್ಪಂದನ ಅವರು ಅವ್ರ ಹೆಸರು ತಗೊಂತಾರೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಅವರು ಕೂಡ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಯಾರ್ಯಾರು ಮುಖವಾಡ ಹಾಕೊಂಡು ಬದುಕ್ತಾರೆ ಇನ್ನು ಮುಂದಕ್ಕೆ ಅಂತಂದ್ಬಿಟ್ಟು. ಇವಾಗ ಮುಖವಾಡ ಕಳ್ಚ್ಕೊಂಡು ಆಟ ಆಡೋ ಟೈಮ್ ಬಂದಿದೆ. ಯಾರು ಸ್ಟಾರ್ಟ್ ಮಾಡ್ತಾರೆ ಮೊದಲನೇಗೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ರಾಶಿಕಾ ಕೂಡ ಬರ್ತಾರೆ, ಅವರು ಕೂಡ ಧ್ರುವಂತ್ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಮತ್ತೆ ಮಲ್ಲಮ್ಮ ಅವ್ರು ಬಂದು ಕಾಕ್ರೋಚ್ ಸುದ್ದಿ ಅವ್ರ ಹೆಸರನ್ನ ತಗೊಂಡ್ರು. ಆಲ್ಮೋಸ್ಟ್ ಬೆಳಿಗ್ಗೆ ಒಂದು ಏನು ಪ್ರೋಮೋ ಬಿಟ್ಟಿದ್ರು ಇಲ್ಲಿ ಮಲ್ಲಮ್ಮ ಅವ್ರಿಗೆ ಅವಾಗಲೇ ಇಲ್ಲಿ ಉರಿದೋಗಿತ್ತು. ಯಾಕಂತಂದ್ರೆ ಗಿಲ್ಲಿ ಅವ್ರು ಕೂಡ ಇಲ್ಲಿ ಸುಮ್ಮನೆ ಅವ್ರು ಸುತ್ತುತ್ತಾರೆ ಅಂತ ಹೇಳಿದಕ್ಕೇನೆ ಇಲ್ಲಿ ಮಲ್ಲಮ್ಮ ಅವ್ರಿಗೆ ತಡ್ಕೊಳಕ್ಕೆ ಆಗಿರ್ಲಿಲ್ಲ. ಅಂದ್ರೆ ಧ್ರುವಂತ್ ಅವ್ರ ಬಗ್ಗೆ ಇಲ್ಲಿ ಸ್ವಲ್ಪ ಕೆಟ್ಟದಾಗಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಹೇಳಿದಕ್ಕೆ ಸುಮ್ಮನೆ ಬಿಟ್ಟಿರ್ಲಿಲ್ಲ. ಅರೆ ಇವಾಗ ಸುಮ್ಮನೆ ಬಿಡ್ತಾರ, ಇಲ್ಲಿ ಬಕೆಟು ಗಿಕೆಟ್ ಅಂತೆಲ್ಲ ಕೂಡ ಇಲ್ಲಿ ಮಾತಾಡಿದ್ರು. ಅದಕ್ಕೆ ಇಲ್ಲಿ ಮಲ್ಲಮ್ಮ ಅವ್ರು ಬಂದ್ಬಿಟ್ಟು ಕಾಕ್ರೋಚ್ ಸುದ್ದಿ ಅವ್ರ ಫೋಟೋನ ಇಲ್ಲಿ ತಗೊಂಡು ಹೊಡೆದಾಕಿದ್ದು. ನೋಡೋಣ ಯಾರ್ಯಾರು ಯಾವ್ಯಾವ ರೀತಿ ಇನ್ನು ಹೊಡಿತಾರೆ ಅಂತಂದ್ಬಿಟ್ಟು. ಇನ್ನು ಗಿಲ್ಲಿಯವರು ಆಲ್ಮೋಸ್ಟ್ ನನ್ನ ಪ್ರಕಾರ ಇಲ್ಲಿ ಗಿಲ್ಲಿಯವರು ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ಹೇಳಿರ್ತಾರೆ ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ನೋಡೋಣ. ಇನ್ನು ಕಾವ್ಯ ಅವ್ರು ಬಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರದ್ದು ತಲೆನೇನು ಡಮಾರ ಅನ್ನಿಸ್ತಾರೋ ಅದು ಕರೆಕ್ಟಾಗಿ ಇಲ್ಲಿ ಹೇಳಿದ್ರು. ಅದರಲ್ಲೂ ಕೂಡ ಅವರು ವರ್ಡ್ ಯೂಸ್ ಮಾಡಿದ್ರು ನೋಡಿ, ಈ ಅಮ್ಮಂಗೆ ರೆಸ್ಪೆಕ್ಟ್ ಬೇಕು ಅಂದರೆ ಫಸ್ಟು ರೆಸ್ಪೆಕ್ಟ್ ಕೊಡೋದನ್ನ ಅವ್ರು ಕಲಿಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಕೂಡ 100% ಆದ ಮಾತು ನೋಡಿ. ಇಲ್ಲಿ ಕಾವ್ಯ ಅವರು ಎಲ್ಲೂ ಕೂಡ ಇಲ್ಲಿ ಎದುರ್ಕೊಂತಲ್ಲ. ಬೇರೆ ಸ್ಪರ್ಧಿಗಳಾದರೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರ ವಿರುದ್ಧ ಮಾತಾಡಬೇಕು ಅಂತ ಅಂದರೆ ಅವ್ರು ತಪ್ಪು ಮಾಡಿರ್ತಾರೆ, ಅದ್ರ ವಿರುದ್ಧ ಮಾತಾಡಬೇಕು ಅಂತಂದರೆ ಧ್ವನಿ ಎತ್ತಲ್ಲ. ಇಲ್ಲಿ ಕಾವ್ಯ ಅವರು ನೀಟಾಗಿ ಎಕ್ಸಲೆಂಟಾಗಿ ಇಲ್ಲಿ ಹೇಳಿದ್ರು. ಫಸ್ಟು ಇಲ್ಲಿ ನಿಜವಾಗ್ಲೂ ಅಶ್ವಿನಿ ಗೌಡ ಅವರು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಇಲ್ಲಿ ಕಲ್ತ್ರೆ ಅವರು ಕೂಡ ಇಲ್ಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ, ಮತ್ತೆ ಪ್ರೀತಿಯಿಂದ ಮಾತಾಡಿಸ್ತಾರೆ, ಒಂದು ಕಾಳಜಿ ಕೂಡ ಮಾಡ್ತಾರೆ. ಅದಕ್ಕೆ ಇಲ್ಲಿ ಕಾವ್ಯ ಅವರು ಹೇಳಿದ್ದು ಆ ಎಮ್ಮಂಗೆ ಅಂತಂದ್ಬಿಟ್ಟು ಪದಾನ ಯೂಸ್ ಮಾಡಿದ್ರು. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಮುಖ ಅಂತೂ ಫುಲ್ಲು ಇಲ್ಲಿ ಇದಾಗೋಗ್ಬಿಟ್ಟಿದೆ, ಬೆಂಕಿ ಅಂತೂ ಹತ್ತಿ ಉರಿತದೆ. ನೋಡೋಣ ಇಲ್ಲಿ ಅಶ್ವಿನಿ ಗೌಡ ಅವ್ರು ಬಂದು ಯಾರ ಹೆಸರನ್ನ ತಗೊಂತಾರೆ ಅಂತಂದ್ಬಿಟ್ಟು. ನನ್ನ ಪ್ರಕಾರ ಕಾವ್ಯ ಅವ್ರ ಹೆಸರನ್ನೇ ತಗೊಳ್ಬೋದು, ಈ ರೀತಿಯಾಗಿ ನನಗೆ ಮರ್ಯಾದೆ ಕೊಡ್ಲಿಲ್ವಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಕಾವ್ಯ ಅವ್ರ ಹೆಸರನ್ನ ತಗೊಳ್ಬೋದು ಅಂತಂದ್ಬಿಟ್ಟು ಅನಿಸ್ತದೆ. ಇನ್ನು ಪ್ರೋಮೋದಲ್ಲಿರೋ ಪ್ರಕಾರ ಇಲ್ಲಿ ರಿಷಾ ಗೌಡ ಅವರು ಜಾನ್ವಿ ಹೆಸರು ತಗೊಂಡ್ರು, ಜಾನ್ವಿ ಅವ್ರು ಬಂದ್ಬಿಟ್ಟು ರಿಷಾ ಗೌಡ ಅವ್ರದ್ದು ಹೆಸರು ತಗೊಂಡು ಇಬ್ಬರು ಮಡಕೆಗೆ ಫೋಟೋ ಹಚ್ಚಿದಾರ, ಡಮ್ ಡಮ್ ಅಂತಂದ್ಬಿಟ್ಟು ಹೊಡೆದಾಕಿದ್ರು. ಇನ್ನಿಲ್ಲಿ ಜಾನ್ವಿ ಅವರು ಸ್ವಲ್ಪ ಅತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅನ್ಸುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಏನೋ ಹೇಳಿರ್ತಾರಲ್ಲ ಅದನ್ನ ಇಲ್ಲಿ ತಗೊಂಡು ಸ್ವಲ್ಪ ಇಲ್ಲಿ ಅದ್ಲು ಬದ್ಲು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹೇಳಿದ್ರು ಡೈಲಾಗು ಅಂತ ನನಗನ್ನಿಸ್ತು. ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿದಾಗ ಇಲ್ಲಿ ನಾಲಿಗೆ ಮಾತ್ರ ಉದ್ದ ಇದೆ, ಇಲ್ಲಿ ತಲೆ ಏನು ಕೂಡ ಬುದ್ಧಿ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇದನ್ನ ಕಳೆದ ವಾರ ಇಲ್ಲಿ ಕಿಚ್ಚ ಸುದೀಪ್ ಅವರೇ ಜಾನ್ವಿ ಅವರಿಗೆ ಹೇಳಿದ್ರು.
ಮತ್ತು ಇದನ್ನ ನೋಡಿ ಸ್ವಲ್ಪ ಅದಲು ಬದಲು ಮಾಡಿ ಇಲ್ಲಿ ಹೇಳಿದ್ರು ಅಷ್ಟೇ. ಆದರೆ ನಟನೆ ಎಷ್ಟು ಮುಖ್ಯ ಆಗುತ್ತೋ ನಡವಳಿಕೆನೂ ಅಷ್ಟೇ ಮುಖ್ಯ ಅಂತಂದ್ಬಿಟ್ಟು ಹೇಳಿದ್ರು. ಇಲ್ಲಿ ಯಾರಪ್ಪ ನಡವಳಿಕೆ ಬಿಟ್ಬಿಟ್ಟು ಆಟ ಆಡ್ತವ್ರೆ, ಇಲ್ಲಿ ಪ್ರತಿಯೊಬ್ಬರು ಕೂಡ ಕಾಮನ್ ಆಗಿ ಬಂದಿದ್ದಷ್ಟೇ. ಕೆಲವೊಬ್ರಿಗೆ ಇಷ್ಟ ಇರುತ್ತೆ, ಕೆಲವೊಬ್ರಿಗೆ ಇಷ್ಟ ಇರಲ್ಲ. ಈಗ ಅವ್ರು ಮಾಡಿದ ಮಾತ್ರ ಸರಿ ಅಂತಂದ್ಬಿಟ್ಟು ಜಾನ್ವಿ ಅವರು ವಾದ ಮಾಡ್ತಾ ಇರಂಗಿದೆ. ಅದಕ್ಕೆ ಇಲ್ಲಿ ರಿಷಾ ಗೌಡ ಅವರು ಕೂಡ ಕರೆಕ್ಟಾಗಿ ಒಂದು ರೀಸನ್ ಕೊಟ್ಬಿಟ್ಟು ಹೊಡೆದ್ರು. ತಲೆ ಮೇಲೆ ಏಟಂತ ಸಖತ್ತಾಗಿ ಬಿದ್ದಿರುತ್ತೆ. ಯಾಕಂತಂದ್ರೆ ಮಡಿಕೆ ಏನು ಹೊಡೆದಿರ್ತಾರೋ ಅದು ಅವ್ರ ನಿಜವಾದ ತಲೆಯಲ್ಲಿ ಹೋಗಿರುತ್ತೆ. ಇವ್ರನ್ನ ನಾನು ಟಾರ್ಗೆಟ್ ಮಾಡಬೇಕು ಅಂತಂದ್ಬಿಟ್ಟು. ಇದನ್ನ ಗೇಮಲ್ಲಿ ತೋರಿಸ್ತಾರೋ ಇಲ್ಲ ಅಂತಂದ್ರೆ ಇನ್ಯಾವುದ್ರಲ್ಲಿ ಕೋಪನ ತೋರಿಸ್ತಾರೋ ನೋಡಬೇಕಿದೆ. ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಜಾನ್ವಿ ಅವ್ರದ್ದು ಓವರ್ ಥಿಂಕಿಂಗು ಅಂತಾನೆ ಹೇಳ್ಬೋದು. ಅಲ್ಲಿ ಅವ್ರು ನಾಲ್ಗೆ ಉದ್ದ ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಹೇಳಿದ್ರು. ಮತ್ತು ಇಲ್ಲಿ ಮಾತಾಗಿ ಗೆಲ್ಲಕ್ಕಾಗಲ್ಲ ಅಂತ ಕೂಡ ಇಲ್ಲಿ ನಿನ್ನೆ ಹೇಳಿದರು. ಸದ್ಯ ಈಗ ಅವ್ರ ನಡವಳಿಕೆನೇ ಅಷ್ಟೊಂದು ಸರಿ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ನೋಡೋಣ ಯಾರ ನಡವಳಿಕೆ ಸರಿ ಇದೆಯೋ ಸರಿ ಇಲ್ವೋ ಅಂತಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಇಲ್ಲಿ ಹೋಗ್ತಾ ಗೊತ್ತಾಗುತ್ತೆ. ಅಂದರೆ ಹುಡುಗರ ಹತ್ರ ಮಾತಾಡಿದ್ರೆ ಅಥವಾ ಯಾರಾದರೂ ಏಜ್ಡ್ ಪರ್ಸನ್ ಹತ್ರ ಮಾತಾಡಿದ್ರೆ ತಪ್ಪಾಗುತ್ತೇನೋ ಇಲ್ಲಿ ಜಾನ್ವಿ ಅವ್ರ ಪ್ರಕಾರ. ಯಾಕಂತಂದರೆ ಇಲ್ಲಿ ಚಂದ್ರಪ್ರಭ ಅವರು ಬೇರೆ ತೊಡೆ ಮೇಲೆ ಮಲ್ಕೊಂಡಿದ್ದು ಅಷ್ಟೇ. ಮತ್ತು ಇಲ್ಲಿ ಗಿಲ್ಲಿಯವ್ರು ಕೂಡ ಇಲ್ಲಿ ಅಷ್ಟೇ. ನಮ್ಮ ಒಂದು ನೋಡೋ ದೃಷ್ಟಿ ಕರೆಕ್ಟ್ ಆಗಿದ್ರೆ ಯಾರಿಗೂ ಕೂಡ ಇಲ್ಲಿ ಏನು ಅನ್ಸಲ್ಲ. ಬಟ್ ಇಲ್ಲಿ ಜಾನ್ವಿ ಅವ್ರದ್ದು ನೋಡೋ ದೃಷ್ಟಿನೇ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಅವ್ರಿಗೆ ಇಲ್ಲಿ ಆ ರೀತಿ ಅನಿಸಿರ್ಬೋದು. ಅದನ್ನೇ ಇಲ್ಲಿ ರಿಷಾ ಗೌಡ ಅವರು ಕೂಡ ಇಲ್ಲಿ ಹೇಳಿದ್ದು, ನೀವು ಮಾಡಿದ್ರೆ ಸರಿ, ನಾನು ಮಾಡಿದ್ರೆ ತಪ್ಪ ಅಂತ ಇಲ್ಲಿ ಕೇಳಿದ್ದು. ನೋಡೋಣ ಈ ವಿಷಯ ಇನ್ನು ಎಲ್ಲಿವರೆಗೂ ತೊಗೊಂಡೋಗಿ ನಿಲ್ಲಿಸ್ತಾರೆ ಅಂತಂದ್ಬಿಟ್ಟು. ಇದು ಇಲ್ಲಿಗೆ ಅಂತೂ ಸ್ಟಾಪ್ ಆಗಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಹರ್ಟ್ ಆಗೇ ಆಗುತ್ತೆ. ಅವರು ಕೂಡ ಇಲ್ಲಿ ನಟನೆಯಿಂದಾನೇ ಬಂದಿರೋದಲ್ವಾ. ರಿಷಾ ಗೌಡ ಅವರು ಕೂಡ ನಟನೆಯಿಂದಾನೇ ಬಂದಿದ್ದಾರೆ. ಮತ್ತು ಇಲ್ಲಿ ಜಾನ್ವಿ ಅವರು ಕೂಡ ಅಷ್ಟೇ ಒಳ್ಳೆ ಹೆಸರು ತೊಗೊಂಡು ಬಂದಿದ್ರು. ಬಟ್ ಆದರೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಅಷ್ಟೊಂದು ಒಳ್ಳೆ ಹೆಸರು ತೊಗೊಂತಲ್ಲ. ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ಇವರಿಬ್ಬರ ನಡುವೆ ಅಂತಂದ್ಬಿಟ್ಟು ಕಾದೋಣ. ವೀಕ್ಷಕರೇ, ಪ್ರೋಮೋ ಅಂತೂ ಸಖತ್ತಾಗಿತ್ತು. ನಿಮ್ಮ ಪ್ರಕಾರ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಡಬಲ್ ಗೇಮ್ ಆಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅನ್ನಿಸ್ತದೆ. ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.